ಕೊಡ್ತಾನಂತೆ ಕೊಡ್ತಾನಂತೆ ನಮ್ಮ ಮನೆಗೆ ಅವ್ನ ಸರ್ ನಮ್ಗೆ ಕೂಲಿ ಕೊಡ್ಬಾರ್ದು ಅಂತ ಕೊಟ್ಟಿರೋನು ಕರ್ಸಿ ಸರ್ ಅಷ್ಟೇ ದುಡ್ಡಿದೆ ಅವ್ನ ಕಾಸ್ತಿದೆ ಪಾಸ್ತಿದೆ ನಮ್ಗೆ ಕೆಲಸ ಬಿಟ್ಟರೆ ನಮ್ಗೆ ಏನಿಲ್ಲ ನಾವು ಓದಿಲ್ಲ ನಾವೇನು ಮಾಡಿಲ್ಲ ನಮ್ಗೆ ದುಡ್ಡು ಪೇಪರ್ ತಗೊಂಡು ತೋರ್ಸ್ಬಿಟ್ಟಿದ್ದ ತಕ್ಷಣ ನಮ್ಮೆಲ್ಲ ಕತ್ತಿ ಕೂತ್ಕೊಂಡಿದ್ರಿ ಆಯ್ತಾ ನಮ್ಗೂ ಕೆಲಸ ಇಲ್ಲ ನಮ್ ಕೂಲಿ ಇಲ್ಲ ಇವಾಗ ಕೂಲಿ ನಮ್ಗೆ ಇವಾಗ ಸೆಟಿ ಮಾಡಿಸಿ ಅವ್ನ ಕಳ್ಸ ಪೇಪರ್ ಕೊಟ್ಟಿದ್ದಾನಲ್ಲ ಆ ಹುಡುಗಿ ಫೋನ್ ಮಾಡಿಸಿ ಅವ್ನ ಕಳ್ಸಿ ದುಡ್ಡು ಕೊಡಬಾರ್ದು ಅಂತ ಏನಿಲ್ಲ ಅವ್ನು ಪೇಪರ್ ಕೊಟ್ಬಿಟ್ಟು ತಗೊಂಡ್ಬಿಟ್ಟ ನಂಗೆ ಕೆಲಸ ಇಲ್ಲ ಊಟಕ್ಕಿಲ್ಲ ಹಿಂಗೆ ಮಾಡೋದಾ ನಾವ್ ಅದನ್ನ ತಾನೇ ನೆಮ್ಮದಿ ಇರೋದಾ ನಮ್ದು ಕಾಲುವೆ ಹತ್ರ ಇದು ಆಯ್ತು ನಮ್ ಜಮೀನು ಆಯ್ತು ಮರಗಳು ಆಯ್ತು ಕಟ್ ಮಾಡ್ರಿ ಅಂತ ಬರ್ತಾರೆ ಅದು ಮಾಡಿದ್ರೂ ಒಂದಿದೆ ನೀವು ಕೊಟ್ಟಿರ್ತಾನೆ ನಾವ್ ಮಾಡ್ತಾ ಇರೋದ ಅದಕ್ಕೆ ತಾನೇ ನಾವ್ ನಂಬ್ಕೊಂಡಿರೋದ ಆ ಕೂಲಿ ತಾನೇ ನಾವ್ ತಿಂತಾ ಇರೋದ ಜಮೀನ್ದಾರ್ ಬಂದು ನಮ್ ಡಿಸ್ಟರ್ಬ್ ಮಾಡಿದ್ರೆ ನಾವ್ ಹೆಂಗ್ ಬದುಕುದ ಹೆಂಗ್ ಬದುಕ್ಬೇಕು ನಾವ್ ಬಡವ್ರ 150 300 ರೂಪಾಯಿ ಕೂಲಿಗೆ ಒತ್ತಿಗೂ ಮಾಡ್ತಾರಲ್ಲ ಅದನ್ನು ಮಾಡ್ದಿರಿದ್ರೆ ನಾವೆಲ್ಲೋಗ್ರಿ ಬಡವ್ರ ಎಲ್ಲೋಗಿ ಬದುಕುದ ಅವ್ರ ಜಮೀನ್ ಇರೋರು ಜಮೀನ್ದಾರರು ಅವ್ರಿಗೊಂದ್ ಅಡಿ ಹೋದ್ರೆ ನಮ್ಮ ಮೇಲೆ ಜಮೀನ್ ಬರ್ತಾರೆ ಮಾಡ್ಬೇಡ ಡಿಸ್ಟರ್ಬ್ ನಿಲ್ಸ್ತಾರೆ ನಮ್ದು ಮಜ್ರೆಗುಟ್ಟೆಲಿ ಅಂತೇಳಿ ಇವಾಗ ನಾವ್ ಅಲ್ಲಿ ಕೂಲಿ ಕೆಲಸ ಮಾಡೋರು ನಾವು ಸುರೇಶ್ ಅವರು ಅಂತ ಹೇಳ್ಬಿಟ್ಟು ಅವ್ರು ಕೆಲಸ ಮಾಡಿಸ್ತಾ ಇರೋದು ಕೆಲಸ ಮಾಡೋದ್ರ ನಾವ್ ಹೆಂಗಸ್ರೆಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ರಿ ಎಲ್ಲಿ ಹೋಗಕ್ ಆಗಲ್ಲ ಮನೆ ಹತ್ರನೇ ನಾವು ಬಿಟ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರಿ ಇವಾಗ ಅವ್ರೇನಂದ್ರೆ ಅವ್ರ ಕೂಲಿ ಕೆಲಸ ನಾವು ಮಾಡೋದಕ್ಕೂ ಅವ್ರು ಕೊಡ್ತಾ ಇಲ್ಲ ದುಡ್ಡು ಯಾಕೋಸ್ಕರ ನಮ್ ಕೆಲಸ ನಿಲ್ಸಿದಾರೆ ಯಾವನ್ ನಿಲ್ಸಿರೋದು ಫಸ್ಟ್ ಮೈನ್ ನಮ್ಮಂತ ಅವ್ರನ್ನ ಕರ್ಕೊಂಡ್ ನಿಲ್ಸಿ ಯಾರು ಕೊಡ್ತಾರೆ ನಮ್ ಕೂಲಿ ಒಂದಿನ ಮನೇಲಿದ್ರೆ ಯಾರು ಕೊಡ್ತಾರೆ ಒಬ್ರು 1 ರೂಪಾಯಿ ಕೊಡಲ್ಲ ಅಂದ್ರೆ ಎಲ್ಲಿಂದ ನಾವ್ ತಂದ್ ಕೊಡೋದು ಯಾರು ಕೊಡ್ತಾ ಇದ್ರಿ ಯಾರು ನಿಲ್ಸಿರೋದ್ ಕಾರಣ ಅದಕ್ಕೆ ನಮ್ಗ್ 1 ರೂಪಾಯಿ ಇಲ್ಲ ಅಂದ್ರೆ ಯಾವನ್ ಕೊಡ್ತಾನ ಊಟಕ್ಕಿಲ್ಲ ಅಂದ್ರೆ 1 ರೂಪಾಯಿ ಇಲ್ಲ ಅಂದ್ರೆ ಯಾವನ್ ಕೊಡ್ತಾನ ಒಂದ್ ರೂಪಾಯಿ ಒಂದ್ ಸಾಲ ಅಂತ ಹೋದ್ರೆ ನೀವು ಕೂಲಿಗೆ ಹೋಗ್ತಿರಲ್ಲ ನಮ್ಮ ಹತ್ರ ಯಾಕೆ ಸಾಲ ಕೊಡ್ತೀರಾ ಅಂತ ಕೇಳ್ತಾರ ನಾವೆಲ್ಲೋಗಿ ಕೇಳೋದು ಯಾರ ಹತ್ರ ಹೋಗಿ ಕೇಳ್ಬೇಕು ಅವ್ರ ಹತ್ರ ಹೋದ್ರೆ ಅವ್ರ ಹತ್ರ ಇಲ್ಲ ಅವ್ರು ಕೊಟ್ರಲ್ಲ ಇವ್ರು ಕೊಡೋದ್ ನಮ್ಗೆ ಯಾವನ್ ನಿಲ್ಸಿದಾನ ಅವ್ನ್ ಕರ್ಕೊಂಬಂದ್ ನಿಲ್ಸಿ ನಾವ್ ಹೋಗಲ್ಲ ಇಲ್ಲೇ ಇರ್ತಿದ್ ನಾವು ನಮಗ್ 1 ರೂಪಾಯಿ ಸಸ ಇಲ್ಲ ಅವ್ರು ಕೊಟ್ರಲ್ಲ ನಮಗ್ ಕೊಡೋದ್ ಕಾಸು ಇವತ್ 1 ರೂಪಾಯಿ ಇಲ್ಲ ನಾವೆಲ್ಲೂ ಹೋಗಂಗಿಲ್ಲ ಇವಾಗ ಇಷ್ಟು ದಿನ ನಾವ್ ಕೆಲಸ ಮಾಡಿದ್ರ ಕೂಲಿ ಕಾಸು ಯಾರು ಕೊಡೋವರ್ಗು ನಾವ್ ಹೋಗಲ್ಲ ಇಲ್ಲೇ ಇರ್ತಿರ್ ನಾವು ಅಷ್ಟೇ ಇನ್ನೇನು ಮಾತಾಡಕ್ ಹೋಗಲ್ಲ ಯಾರು ನಿಲ್ಸಿದಾರ ಮೈನ ಅವ್ರು ತಂದ್ ನಿಲ್ಸಿ ಅಂತೇಳಿ ನಮ್ಗ್ ಬೇಕಾಗಿಲ್ಲ ಹೆಸರು ಸೋಡಮ್ಮ ನಾವು ಕೂಲಿ ಮಾಡೋರು ಸರ್ ನಮ್ಗೆ ಕೂಲಿ ಕಾಸು ಅವ್ರು ಕೊಡ್ಲಿಲ್ಲ ನಾವೇನ್ ಮಾಡೋದು ನಾವು 1 ರೂಪಾಯಿಗೆ 1 ರೂಪಾಯಿಗೆ ಬಡ್ಡಿ ಕಟ್ತಾ ಇದ್ದೀವಿ ಆಯ್ತಾ ಅವ್ರು ಯಾರೋ ನಿಲ್ಸಿ ಹಾಕಿರೋ ಕೆಲ್ಸಗಳು ಅವ್ರನ್ನ ಬಾ ಅಂತೇಳು ನಮಗ್ ಅವ್ರು ಕೊಡ್ಲಿ ಕೂಲಿ ಇಲ್ಲ ಕೆಲ್ಸ ಮಾಡೋರ್ ಕೊಟ್ಟಿದ್ರಲ್ಲ ಅವ್ರು ಕೊಡೋದ ಅದಕ್ಕೆ ನಾವು ಇಲ್ಲೇ ಇರ್ತೀವಿ ಸರ್ ನಮ್ ಕೂಲಿ ಕೊಡೋದಂಕ ನಾವ್ ಹೋಗಲ್ಲ ಯಾವನು ಕಂಪ್ಲೀಟ್ ಕೊಟ್ಟಿದ್ದಾನೆ ಅವ್ನ್ ಕರ್ಸ್ರಿ ಸರ್ ಇಲ್ಲ ಅವ್ನ್ ಕೊಡ್ತಾನ ನಮ್ ಕೂಲಿ ನಿಲ್ಸಾಕಿದ್ದಾನಲ್ಲ ಅವ್ನ್ ಕೇಳಿದ್ರೆ ಅವ್ರು ನಿಲ್ಸಾಕಿದ್ದಾರೆ ಅಂತ ಹೇಳ್ತಾರ ನಾವೇನ್ ಮಾಡೋದ್ ಸರ್ ನಾವ್ ಕೆಲ್ಸಕ್ ಹೋಗೋರು 1 ರೂಪಾಯಿ ಇದ್ರೆ ಯಾವನ್ ಕೊಡ್ತಾನ ಯಾವನು ಕೊಡಲ್ಲ ನಾವ್ ಮನೆಯಲ್ಲೇ ಇರೋದು ಹೋಗ್ತೀವಿ ಮಣ್ಣು ಕೆಲ್ಸ ಮಾಡ್ತೀವಿ ಅಂತ ಮುಜರಗುಟ್ಟಲ್ಲಿ ನಮ್ದು ನಾವು ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರಿ 150 ರೂಪಾಯಿ ಜಾಸ್ತಿ ಕೊಡ್ತಾರೆ ಅಂತ ಇಲ್ಲಿಗೆ ಬರ್ತಾ ಇದೀರಿ ಇವಾಗ 1 ವಾರದಿಂದ ಕೆಲ್ಸನೂ ಇಲ್ಲ ಕೂಲಿನೂ ಇಲ್ಲ ನಾವೇನ್ ಮಾಡ್ಕೊಂಡ್ ತಿನ್ನೋದು ಇನ್ನ ನಮ್ಮ ಮಕ್ಳು ಚಿಕ್ಕ ಮಕ್ಳೇ ಅವ್ರನ್ನ ಸ್ಕೂಲ್ಗೆಲ್ಲ ಕಳ್ಸಿ ಎದ್ದು ಬಿದ್ದು ಹೋಗ್ತೀರಿ ಇವಾಗ ನೋಡಿದ್ರೆ ತಿನ್ನೋ
ಊಟಕ್ಕೂ ಮಣ್ಣಾಕಿದ್ರೆ ನಾವ್ ಎಲ್ಲಿ ಸರ್ ಹೋಗೋದು? ಅದಕ್ಕೆ ಅವ್ರು ಯಾರು ಕಂಪ್ಲೇಂಟ್ ಮಾಡಿದಾರೆ ಇಲ್ಲಿ ಬಂದು ಮಾತಾಡ್ಲಿ, ಇಲ್ಲಾಂದ್ರೆ ನಾವು DC ಗಂಟೆ ಹೋಗ್ತೀರಿ, ನಾವ್ ಎದ್ದೋಗಲ್ಲ ಅಷ್ಟೇ. ಪಾರಂಡಳ್ಳಿ ಪಂಚಾಯತಲ್ಲಿ ಎಲ್ಲ ದಲಿತ ಮಹಿಳೆಯರು ಅವರು ಈ NRG ಕೆಲಸಗಳನ್ನು ಮಾಡಿ ಅವರಿಗೆ ಕೂಲಿ ಕೊಡಲಿಲ್ಲ ಅಂತೇಳಿ ಬೆಳಿಗ್ಗೆ ನನಗೆ ಫೋನ್ ಮಾಡಿದ್ರು, ನಾವು ಈ ಥರ ಹೋರಾಟ ಮಾಡ್ತಾ ಇದ್ದೀವಿ ಬನ್ನಿ ಅಣ್ಣ ಅಂತೇಳಿ. ಇಲ್ಲಿ ಬಂದು ನಮ್ಮ PDO ಅವ್ರ ಹತ್ರ ವಿಚಾರಣೆ ಮಾಡಿದಾಗ ಯಾರೋ ಒಂದು ಅರ್ಜಿ ಕೊಟ್ಟಿದ್ದಾರಂತೆ, ಇಲ್ಲಪ್ಪ ಅರ್ಜಿ ಕೊಟ್ಟಿದ್ದಾರೆ, NRG ಕೆಲಸಗಳು ಸರಿಯಾಗಿ ಮಾಡಲಿಲ್ಲ, ಅದೇನೋ JCBಗಳನ್ನು ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಜನಗಳನ್ನು ಇಟ್ಟು ಕೆಲಸ ಮಾಡಲಿಲ್ಲ ಅಂತೇಳಿ ಆರೋಪ ಮಾಡಿ ಒಂದು ಅರ್ಜಿ ಕೊಟ್ಟಿದ್ದಾರೆ ಅಂತೇಳಿ. ಈ ಅರ್ಜಿ ನೋಡಿದ್ರೆ ಇದರಲ್ಲಿ ತಲೆ ಇಲ್ಲ ಕಾಲಿಲ್ಲ, ಕೊಟ್ಟಿರೋರ ಅಡ್ರೆಸ್ ಏನಿಲ್ಲ, ಬರೀ ಏನೋ ಸಿಗ್ನೇಚರ್ ಥರ ಇದೆಯಾ ಹೊರತು ಅವರ ಪ್ರಾಪರಾಗಿ ಅವ್ರ ಹೆಸರುಗಳನ್ನು ಅವ್ರ ಅಡ್ರೆಸ್ಸನ್ನು ಇದರಲ್ಲಿ ಬರೆದಿಲ್ಲ, ವೈಟ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಈ ಊರು ಜನ ಆದರೂ ಕೂಡ ಅವರ ಅಡ್ರೆಸ್ ಇರಬೇಕು, ಅಡ್ರೆಸ್ಸನ್ನು ಹಾಕಿ ಕೊಟ್ಟಿರಬೇಕು. ಇಂಥ ಅಡ್ರೆಸ್ ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನು ನಮ್ಮ ಅಧಿಕಾರಿಗಳು PDO ಅವರು ತಗೊಂಡು ನಿಮ್ಮ ಕೆಲಸಗಳನ್ನು ನಿಲ್ಲಿಸ್ತೀನಿ, ನಿಮಗೆ ಅಬ್ಜೆಕ್ಷನ್ ಆಗಿದೆ ಅಂತ ಹೇಳಿದ್ರೆ ಬೀದಿಯಲ್ಲಿ ಹೋಗೋರೆಲ್ಲ ಒಂದೊಂದು ಅರ್ಜಿಗಳನ್ನು ಕೊಡ್ತಾ ಇದ್ದಾರೆ, ಅದನ್ನು ತಗೊಳ್ಳೋದ ಈ ಅಧಿಕಾರಿಗಳು? ಅಲ್ಲ, ಒಂದು ರೀತಿ ಇಲ್ಲಿ ಕೆಲಸ ಮಾಡಿರೋದು ಸರಿ ಇಲ್ಲ, JCBಯನ್ನು ಇಟ್ಟು ಕೆಲಸ ಮಾಡಿದ್ದಾರೆ, ಅದು ಸರಿಯಾದ ಕೆಲಸ ಅಲ್ಲ, ಸರ್ಕಾರದ ಆದೇಶ ಆ ಥರ ಇಲ್ಲ ಅಂತ ಹೇಳಿದ್ರೆ ಯಾರು ಆ ಕೆಲಸವನ್ನು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಕೆಲಸ ಮಾಡ್ತಕ್ಕಂಥ ನ್ಯಾಯಬದ್ಧವಾಗಿ ಕೆಲಸ ಮಾಡಿರೋರಿಗೆ ಬಿಲ್ ಮಾಡಿಕೊಳ್ಳಿ. ಯಾರೋ ಒಂದು ಅರ್ಜಿ ಹಾಕಿದ್ರು ಅಂತೇಳಿ ಬಿಲ್ಗಳನ್ನು ಸ್ಟಾಪ್ ಮಾಡೋದು, ಅವ್ರು ಕೊಡಬೇಕಾಗಿರುವ ಸಂಬಳಗಳನ್ನು ನಿಲ್ಲಿಸಿರೋದು ಇದು ಸರಿಯಲ್ಲ. ಈ ಹೆಣ್ಮಕ್ಳು ಈ ಥರ ಬಂದು ಬೀದಿಯಲ್ಲಿ ಕೂತ್ಕೊಳ್ಳಿ, ಇವತ್ತು ಅವ್ರ ಕೂಲಿ ಹೋಯ್ತು, 200-300 ರೂಪಾಯಿ ಅವರು ಕೂಲಿಗೆ ಹೋಗಿದ್ರೆ ಅವ್ರಿಗೆ ಸಿಗ್ತಾ ಇತ್ತು, ಎಲ್ಲ ಬಂದು ಇಲ್ಲಿ ಬೀದಿಯಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಇದನ್ನ ಅಧಿಕಾರಿಗಳು ದಯವಿಟ್ಟು ಸ್ವಲ್ಪ ಕಾಳಜಿಯಿಂದ ನೋಡಬೇಕು. ಅಧಿಕಾರಿಗಳು ಬರೋರು ಹೋಗೋರೆಲ್ಲ ಅರ್ಜಿಗಳು ಕೊಡ್ತಾ ಇರ್ತಾರೆ, ಅದನ್ನ ಪರಿಶೀಲನೆ ಮಾಡಿ, ಸರಿನಾ ತಪ್ಪ, ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು, ಅವನ ಹಿನ್ನೆಲೆಗಳೇನು, ಅವನು ಯಾತಕ್ಕಾಗಿ ಕೊಟ್ಟಿದ್ದಾನೆ. ಕೆಲವರು ಈ ಪಂಚಾಯತಿಗಳಲ್ಲಿ KGF ನಗರಸಭೆಗಳಲ್ಲಿ ನಾನು ನೋಡಿದ್ದೀನಿ, ಅರ್ಜಿಗಳು ಹಾಕೋದು ಸೆಟಲ್ಮೆಂಟ್ ಮಾಡ್ಕೊಳ್ಳೋದು, ಅಂತ ಪುಡಾರಿಗಳು ಹೆಚ್ಚಾಗಿದ್ದಾರೆ ನಮ್ಮ ತಾಲೂಕಲ್ಲಿ. ಸೊ ಅಂಥವ್ರನ್ನ ನೀವು ಪತ್ತೆ ಹಚ್ಚಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಈ ಅರ್ಜಿದಾರರು ಯಾರಿದ್ದಾರೆ, ಇವರು ಕೊಟ್ಟಿರ್ತಕ್ಕಂಥ ಏನೋ ಕೊಟ್ಟಿರ್ತಕ್ಕಂಥ ಡಿಮಾಂಡ್ ಏನಿದೆ ಅದು ಸರಿನಾ ತಪ್ಪು ಅಂತ ಅವ್ರನ್ನ ರುಜು ಮಾಡಕ್ಕೆ ಹೇಳಿ. JCB ಇಟ್ಟು ಕೆಲಸ ಮಾಡಿದ್ರೆ JCBದು ಫೋಟೋ ಕೊಡಕ್ಕೆ ಹೇಳಿ, ವಿಡಿಯೋ ಕೊಡಕ್ಕೆ ಹೇಳಿ. ಆ ಥರ ಯಾರಾದ್ರು ಮಾಡಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ. ಅವ್ರಿಗೆ ಬಿಲ್ ಮಾಡಬೇಡಿ. ಬಿಲ್ ಮಾಡಿರ್ತಕ್ಕಂಥವ್ರು, ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಸಂಬಳ ಕೊಡಬೇಕು. EO ಸಾಹೇಬರು ಇದ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕಿಲ್ಲ ಅಂತ ಹೇಳಿದ್ರೆ ಈ ಜನಗಳನ್ನ ಕರ್ಕೊಂಡು ಹೋಗಿ EO ಸಾಹೇಬ್ರು ಮುಂದೆ ಆಫೀಸ್ ಕಚೇರಿ ಮುಂದೆ ಕೂತ್ಕೋಬೇಕಾಗಿರ್ತದೆ. ಹಂಗಾಗಿ ಈ ಹೆಣ್ಣು ಮಕ್ಕಳ ಕಷ್ಟ ದುಃಖಗಳನ್ನ ನೋಡಿ ದಯವಿಟ್ಟು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಅವ್ರು ಕೊಡ್ಬೇಕಾಗಿರ್ತಕ್ಕಂಥ ಸಂಬಳಗಳನ್ನ ಕೊಡಬೇಕು, ಕೂಲಿಯನ್ನು ಕೊಡಬೇಕು, ಅವ್ರಿಗೆ ಮತ್ತೆ ಕೆಲಸಗಳನ್ನ ಕೊಡಬೇಕು. ಇದು ಏನಾದ್ರೂ ತಪ್ಪಾಗಿದ್ರೆ, ಕಾನೂನುಬದ್ಧವಾದ ತಪ್ಪುಗಳು ಯಾರಾದ್ರೂ ಮಾಡಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ, ಅದಕ್ಕೆ ನಾವೇನು ಅಡ್ಡ ಇಲ್ಲ. ಸೊ ಇಷ್ಟು ಮಾತ್ರ ಹೇಳ್ತಾ, ದಯವಿಟ್ಟು ಇವತ್ತೊಳಗೆ EO ಸಾಹೇಬ್ರು ಇಲ್ಲಿಗೆ ಬಂದು ಕೂಡ ಇವರ ತೊಂದರೆಗಳು ಏನಂತ ಹೇಳಿ EO ಸಾಹೇಬ್ರು ಕೇಳಬೇಕು. ಇದು ನಮ್ಮ ಮನವಿ. EO ಸಾಹೇಬ್ರು ಈಗಾಗಲೇ ಕರೆದಿದ್ರಂತೆ, ಇವರು ಇಲ್ಲೇ ಪಂಚಾಯತ್ ಆಫೀಸ್ ಹತ್ರ ಕೂತಿದ್ದಾರೆ. EO ಸಾಹೇಬ್ರು ಇಲ್ಲಿಗೆ ಬರಲಿ. ಇದು ಪಂಚಾಯತ್ ಆಫೀಸ್ ಅಂತ, ತಾಲೂಕ್ ಪಂಚಾಯತ್ ಆಫೀಸು ಈ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಪಂಚಾಯತ್ಗಳು ಸ್ವಂತ. ಆದ್ರೆ ತೊಂದರೆ ಆಗಿರ್ತಕ್ಕಂಥದ್ದು ಪಾರಂಡಳ್ಳಿ ಪಂಚಾಯತ್ ಅಲ್ಲಿ. ಹಂಗಾಗಿ ಇವ್ರು ಪಾರಂಡಳ್ಳಿ ಪಂಚಾಯತ್ ಕಚೇರಿ ಮುಂದೆ ಕೂತಿದ್ದಾರೆ. ದಯವಿಟ್ಟು ಈ ನಮ್ಮ EO ಸಾಹೇಬ್ರು ಇಲ್ಲಿಗೆ ಬಂದು ಇವ್ರ ತೊಂದರೆ ಏನಂತ ಹೇಳಿ ಅವರನ್ನ ಮಾತನಾಡಿಸಿ ಅವ್ರಿಗೆ ಸೇರ್ಬೇಕಾಗಿರ್ತಕ್ಕ ಸಂಬಳ ಕೂಲಿಯನ್ನು ಕೊಡಬೇಕಾಗಿ ನಮ್ಮ ಸಂಘಟನೆ ವತಿಯಿಂದ ನಾವು ಮನವಿ ಮಾಡ್ಕೊಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ಖಂಡಿತ ಕೋಲಾರ ಚಲೋ ಕಾರ್ಯಕ್ರಮವನ್ನ ಮಾಡ್ತೀವಿ. ಥ್ಯಾಂಕ್ ಯು. ಪಾರಂಡಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತೇನು ಸಾರ್ವಜನಿಕರು ನಮ್ಮಲ್ಲಿ ನರೇಗಾ ಬಂದಿದ್ದೀರಾ, ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಗ್ರಾಮಸ್ಥರು ಅರ್ಜಿಗಳು ಕೊಟ್ಟಿದ್ದಾರೆ. ಈ ಅರ್ಜಿಗಳನ್ನ 19ನೇ ತಾರೀಕು ಕೊಟ್ಟಿರೋದ್ರಿಂದ ಪರಿಶೀಲನೆ ಮಾಡ್ತಾ ಇದ್ದೀವಿ. ಮತ್ತು NRG ಒಳಗಡೆ ಲಾಸ್ಟು ಒಂದು ವಾರದಿಂದ ಏನು ನೀವು ಕೆಲವೆಲ್ಲ ಕಾಮಗಾರಿಗಳು ಮಾಡಿದ್ದೀರಾ, ಅದನ್ನು ಇಂಜಿನಿಯರ್ ಅವ್ರ ಮುಖಾಂತರ ಸ್ಥಳ ಪರಿಶೀಲನೆಗಳು ಮಾಡಿ ನಂತರ ಅದನ್ನು MB ಎಂಟ್ರಿ ಮಾಡಿಬಿಟ್ಟು ನಿಮ್ಮದು ಏನು ಕೂಲಿ ಪಾವತಿ ಮಾಡಲಿಕ್ಕೆ ಕ್ರಮ ತಗೊಳ್ಳೋಕೆ ಇನ್ನೂ 3 ದಿನ ಬಾಕಿ ಇದೆ. ಹಂಗಾಗಿ ದಯವಿಟ್ಟು ನೀವು ಈ 3 ದಿನ ಒಳಗಡೆ ನಾವೇನು ಕ್ರಮ ತಗೊಳ್ತೀವಿ, ಮಾಡಿಕೊಡ್ತೀವಿ. ಇದನ್ನು ಸ್ವಲ್ಪ ಅಲ್ಲ, ಅವರು ಈಗ ಸಾರ್ವಜನಿಕರಿಗೆ ಕೇಳಿದಾಗ ಬನ್ನಿ ಅಲ್ಲ ಕೆಲಸ ಕೊಡಬಾರ್ದು, ಯಾವ್ದು ಕೆಲಸ ಕೊಡಬಾರ್ದು ಅಂತ ಕೇಳೋ ಅಧಿಕಾರ ಅವ್ರಿಗೆ ಹೆಂಗಿರುತ್ತೆ? ಯಾರಿಗೂ ಇರಲ್ಲ. ಯಾವ್ದೋ ಕಲ್ಪೆ ಆಗಿದ್ರೆ ಇದು ಮಾತ್ರ ಕಲ್ಪೆ ಆಗಿದೆ ಅಂತ ಹೇಳ್ಬೋದು. ನಿರ್ದಿಷ್ಟವಾಗಿ ಅವ್ರ ಇಂಥ ಕಾಮಗಾರಿ ಕಳಪೆ ಆಗಿದೆ ಅಂದಾಗ ಆ ಕಾಮಗಾರಿ ಕಲ್ಪೆ ಅಂದ್ರೆ ಎಲ್ಲರೂ ಯಾರು ಕೆಲಸನೇ ಮಾಡಿಲ್ವ? ಹಂಗಾದ್ರೆ ಈ ನಿರ್ದಿಷ್ಟವಾದ ಕಾಮಗಾರಿ
ಕಳಪೆ ಆಗಿದೆ ಅಂತ ಹೇಳಿದಾಗ ಆ ಕಾಮಗಾರಿಯನ್ನು ಮಾತ್ರ ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಇದೆ. ಅದಾಗಿ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಕಾಮಗಾರಿಗಳನ್ನು ಪ್ರತಿದಿನವೂ ಪರಿಶೀಲನೆ ಆಗ್ತಾ ಇರ್ತವೆ. 3 ಅಥವಾ 4 ಹಂತದಲ್ಲಿ ಕ್ವಾಲಿಟಿ ಮಾನಿಟರಿಂಗು ನಡೆಯುತ್ತೆ. ಇದೆಲ್ಲ ನಡೆದರೂ ಸಹ ಸಾರ್ವಜನಿಕರು ಕೊಟ್ಟಿರುವಂಥ ಅರ್ಜಿಗೋಸ್ಕರ ಇನ್ನೂ ನಮ್ಗೆ 3 ದಿನ ಸಮಯ ಇದೆ. ಈ ಸಮಯದಲ್ಲಿ ನಾವು ಪರಿಶೀಲನೆ ಮಾಡಿ ನಿಮ್ಮ ಒಂದು ಸಮಸ್ಯೆನ ಬಗೆಹರಿಸ್ತೀವಿ. ಇನ್ನೂ 3 ದಿನ ಟೈಮ್ ಇದೆ. ಗುರುವಾರದವರೆಗೂ ನಮ್ಮ ಟೈಮ್ ಇರೋದ್ರಿಂದ ಅದನ್ನ ಬಗೆಹರಿಸ್ಕೊಳ್ತೀವಿ. ಸರ್ ಅಲ್ಲ ಸರ್, ಈ ಅರ್ಜಿ ಒಂದು ನಿಮಿಷ, ಈ ಅರ್ಜಿ ಮೇಲೆ ಈ ಅರ್ಜಿಯನ್ನ ಪರಿಶೀಲನೆ ಮಾಡಕ್ಕೆ ಇನ್ನು 3 ದಿವಸ ಟೈಮ್ ಇದೆ. ಹಾಗಾದ್ರೆ ಈ ಅರ್ಜಿಯನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ? ಈಗ ಸಾರ್ವಜನಿಕರು ಬಂದು ನಮ್ಮ ಮುಂದೆ ಕೂತ್ಕೊಂಡು ಕಚೇರಿಯಲ್ಲಿ ಇಷ್ಟು ಜನ ಕೂತಿರ್ತಕ್ಕಂಥವ್ರು ಕಣ್ಣೆದುರು ಕೂತಿದ್ದಾರೆ. ಈ ಅರ್ಜಿ ಕೊಟ್ಟಿರ್ತಕ್ಕಂಥವ್ರು ಯಾರು? ಈ ಅರ್ಜಿ ಕೊಟ್ಟಿರುವಂತ ಸ್ಥಳೀಯ ಗ್ರಾಮಸ್ಥರು. ಅವ್ರ ಅಡ್ರೆಸ್ ಇದೆಯಾ ಇದರಲ್ಲಿ? ಅಡ್ರೆಸ್ ಇಲ್ಲ. ಈ ಬೇರೆ ಒಂದು ಅರ್ಜಿನೂ ಇದೇ ತರ ಹಿಂದೆ ಕೊಟ್ಟಿರುವಂತ ಅರ್ಜಿಗಳು ಅದರಲ್ಲಿ ಕೊಡ್ತೀರಿ, ಈ ಅರ್ಜಿಯಲ್ಲಿ ಕೊಡಿ. ಈ ಅರ್ಜಿ ಇದೆ, ಈ ಅರ್ಜಿಯಲ್ಲಿ ಕೊಡಿ ಅಡ್ರೆಸ್. ಸರ್ ಇವಾಗ ಯಾವುದೇ ಲೆಟರ್ ಕೊಟ್ಟರು ಇವಾಗ ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ಯಾವುದೇ ಅಡ್ರೆಸ್ ಕೊಟ್ರು ಯಾವುದೇ ಅಡ್ರೆಸ್ ಇಲ್ಲ ಅಂದ್ರೆ ಲೆಟರ್ ತಗೊಳ್ಳಲ್ಲ. ಯಾವ ಆಫೀಸ್ ಯಾವ ಕಚೇರಿಯಲ್ಲಿ ಆಗ್ಲಿ ಪ್ರಮೋಟ್ ಇಲ್ಲ ಅಂದ್ರೆ ತಗೊಳ್ಳಲ್ಲ. ಇವನ್ ನಾನು RT ಹಾಕ್ತೀನಿ, ನನ್ನ ಬಯೋಡಾಟಾ ಅಡ್ರೆಸ್ ಇಲ್ಲ ಅಂದ್ರೆ ಹೆಂಗ್ ತಗೊಳಕಾಗುತ್ತೆ? ಇವಾಗ ವೈಟ್ ಪೇಪರ್ ಯಾರೋ ಕೊಟ್ಬಿಟ್ಟಿದ್ರೆ ಅಂತ ಇಷ್ಟೊಂದು ಅಕ್ಸೆಪ್ಟ್ ಮಾಡಿದ್ರೆ ಇದೇ ಪಂಚಾಯತ್ ನನ್ನ ಹತ್ರ ಅಕ್ಲಾಜ್ಮೆಂಟ್ಗಳಿದೆ. ಸುಮಾರು ಒರಿಜಿನಲ್ವೇ ನಾನು ಕೊಟ್ಟಿದ್ದು ವರ್ಷಗಟ್ಟಲೆ ಆಗಿದೆ, ಇದುವರೆಗೂ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಯಾರೋ ಗೊತ್ತಿಲ್ಲ ಅದು ಕೊಟ್ಟಿದ್ದಕ್ಕೆ ಇಷ್ಟೊಂದು ಪ್ರಾಧಾನ್ಯತೆ ಕೊಟ್ಟಿದ್ದೀರಾ ನೀವು. ವೈಟ್ ಪೇಪರ್ ಅಲ್ಲಿ ಕೊಟ್ಟಿದ್ದಾಕಿದ್ದೇವೆ. ನಮ್ಮ ಸಂಘಟನೆಯಲ್ಲಿ RT ನನ್ನ ಹತ್ರ ಅಕ್ಲಾಜ್ಮೆಂಟ್ ಇದೆ, ಲೆಟರ್ ಅಲ್ಲಿ ಕೊಟ್ಟಿದ್ವಿ. ಇದಿಲ್ಲ, ಒಂದು ವೈಟ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಯಾರು JCB ಅಲ್ಲಿ ಕೆಲಸ ಮಾಡಿದಾರೋ RD ಇರಬೇಕು, ಅವ್ರದ್ದು ನಾವೇ ಹೇಳ್ತಾ ಇದೀವಿ. ಬಿಲ್ ಮಾಡಬಾರ್ದು, ಅದಕ್ಕೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ನಾವು ಮಾಡಿಸಿಲ್ಲ, ಅದಿರುತ್ತಾಗ ನಾವು ಯಂತ್ರಗಳಿಂದ ಮಾಡಿಸೋದಕ್ಕೆ ಅದು ನಮ್ದು ವಿರೋಧನೆ. ಅದಕ್ಕೆ ನಮ್ದು ವಿರೋಧನೆ ಇದೆ. ನಾವು ಮಾಡಿಸಿಲ್ಲ. ಈಗ ಅವರ ಹಿತದೃಷ್ಟಿಯಿಂದ ಅವರು ಗ್ರಹಿಕೆಯಿಂದ ಕೊಟ್ಟಿರೋದನ್ನ ಪರಿಶೀಲನೆ ಮಾಡೋ ಟೈಮ್ ಇದೆ. ಅಟ್ಲೀಸ್ಟ್ ಒಂದು ದೂರವಾಣಿ ಸಂಖ್ಯೆ ಇದ್ರಲ್ಲಿ ಹಾಕಿಲ್ಲ, ಅವ್ರ ಅಡ್ರೆಸ್ ಹಾಕಿಲ್ಲ, ನಾವ್ ಯಾಕೆ ತಗೊಂಡಿದೀವಿ ಅಂತಂದ್ರೆ ವ್ಯಕ್ತಿ ಇಲ್ಲೇ ಬಂದು ಕೂತ್ಕೊಂಡು ಬರ್ಕೊಟ್ಟಿರೋದ್ರಿಂದ ವ್ಯಕ್ತಿಗತ ನೇರವಾಗಿ ಬಂದು ಇಲ್ಲಿ ಯಾರು ಸರ್ ಇಲ್ಲಿ ನಮ್ಮ ಸ್ಥಳೀಯರು ಯಾರು ಸರ್ ಯಾರು ನಿಮ್ಮ ಹತ್ರ ಹೇಳಿದ ನಮ್ಮಲ್ಲಿ ಹೇಳಿದಂತ ಪ್ರವೀಣ್ ಮತ್ತೆ ಉದಯ್ ಅವರು ಮತ್ತು ಇತರೆ 4 ಜನ ಇದ್ದಾರೆ. ಇವ್ರ ಹೆಸರು ಮಧುಸೂದನ್ ರೆಡ್ಡಿ ಅಂತ ಒಂದು, ಎರಡನೇದು ಪ್ರವೀಣ್ ರೆಡ್ಡಿ ಅಂತ 2, ಮೂರನೇದು ಉದಯ್ ರೆಡ್ಡಿ ಅಂತ, ನಾಲ್ಕನೇ ಹೆಸರು ಸಂಪತ್ ರೆಡ್ಡಿ. ಸರ್ 4 ಜನಕ್ಕೆ ನಾವು ಸ್ವಾಗತ ಮಾಡ್ತೀವಿ. ನೋಡಿ ಅಣ್ಣ ತಮ್ಮಂದ್ರೆ ನೀವು ಯಾರೋ ಕೊಟ್ಟಿರೋರು ಕರೆಕ್ಟ್ ಆಗಿ ಯಾರ್ಯಾರು ಯಂತ್ರಗಳಲ್ಲಿ ಮಾಡಿದಾರೋ ಅದನ್ನ ನಿಲ್ಸಿ, ಅದು ನಿರ್ದಿಷ್ಟವಾಗಿ ಏನಾದ್ರು ಕಳಪೆ ಕಾಮಗಾರಿಗೆ ಸಿಮೆಂಟ್ ಆಗ್ಬೋದು ಇದ್ರಲ್ಲಿ ಹಾಕಿದ್ದಾರೆ ಯಂತ್ರಗಳ ಮೂಲಕ ಮಾಡಿರೋದು ಅಂತ, ಅದರಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಅಡ್ರೆಸ್ ಹಾಕಿಲ್ಲ. ಆ ಅಡ್ರೆಸ್ ಮುಖಾಂತರ ಯಾರು ಮಾಡಿದಾರೋ ಇಲ್ಲಿ ಸುಮಾರು ಜನ ಮಾಡಿದ್ದಾರೆ, ಯಾರು ಮಾಡಿದ್ರೆ ಅವ್ರದ್ದು ಮಾತ್ರ ಕೊಟ್ಟು ನಿಲ್ಸಿ ಅದಕ್ಕೆ ಪ್ರೂಫ್ ಐಡೆಂಟಿಫೈ ಮಾಡಬೇಕು, ಕೊಡಬೇಕು. ನೀವು ಓರಲ್ ಆಗಿ ವೈಟ್ ಪೇಪರ್ ಅಲ್ಲಿ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದೀರಾ. ಪಾಪ ಎಲ್ಲ ತಾಯಂದ್ರು ಕೂಲಿಗೆ ಹೋಗಿರೋರು, ಅವ್ರಿಗೆ ತುಂಬಾ ತೊಂದರೆ ಮಾಡ್ತಾ ಇದೆ. ನಮ್ ಕೂಲಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಅಧಿಕಾರಿಗಳ ಹತ್ರ ಕೇಳ್ತಾ ಇದ್ವಿ, ಈ ಲೆಟರ್ಗೂ ಅದಕ್ಕೂ ಸಂಬಂಧ ಇಲ್ಲ. ಕರೆಕ್ಟ್ ಆಗಿ ಕೊಟ್ರೆ ಮಾತ್ರ ತಕೊಂಡ್ರೆ ಅವ್ರಿಗೇನಿದ್ರೆ ಬಿಲ್ ಮಾಡ್ಬೇಕು. ಇವಾಗ ಇಲ್ಲಿ ಬರ್ಬೇಕಾ ಇಲ್ಲ ನೀವೇ ರೆಸ್ಪಾನ್ಸ್ ಮಾಡ್ತೀರಾ? ನಮ್ಗೆ ಇನ್ನೂ 3 ದಿನ ಅವಕಾಶ ಇರೋದ್ರಿಂದ ಡಿಫೆಂಡ್ ಮಾಡಬೇಡಿ. ಮಾಡಲ್ಲ ಅಲ್ಲ, ನಾನ್ ಹೇಳ್ತಕ್ಕಂಥದ್ದು ಏನಿದೆಯೋ ಅದರವರೆಗೂ ಮಾತಾಡಿ. ಈ ಅರ್ಜಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಏನಿದಾನೆ ಅದಕ್ಕೆ ಉತ್ತರ ನೀವು ಯಾರು ಏನಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲಪ್ಪ ಅಂತ ಹೇಳಿ ನೀವು ಅವ್ರಿಗೆ ಇಂಬರಹ ಕೊಡ್ತೀವಿ. ಮತ್ತೆ ಒಂದು ಪಟ್ಟಿನೂ ಸಮೇತ ಕೊಟ್ಟಿದ್ದಾರೆ ತಾಲೂಕ್ ಪಂಚಾಯತ್ ಸಾಹೇಬ್ರ ಹತ್ರ, ಇಒ ಸಾಹೇಬ್ರ ಹತ್ರ. ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಇವರ ಕೂಲಿ ಹಣ ಏನಿದೆ ಅದು ಗುರುವಾರದೊಳಗಡೆ ನಾವು ಪರಿಶೀಲನೆ ಮಾಡಿ, ಈ ಅರ್ಜಿಯಿಂದ ಗುರುವಾರದವರೆಗೂ ಅವಕಾಶ ಇದೆ, ಹಂಗಾಗಿ ನಿಲ್ಸಿದೀವಿ ಅಷ್ಟೇ. 3 ದಿವಸ ಕಾಲಾವಕಾಶ ಅಂತ ಹೇಳ್ತಾ ಇದ್ದೀರಾ. ಈಗ ಇಲ್ಲಿ ಒಟ್ಟು ಎಷ್ಟು ಜನ ಎಲ್ಲೂ ಜನ ಏನ್ ಮಾತಾಡ್ತಾ ಇದಾರೆ ಅಂತಂದ್ರೆ, ಯಾವ್ದಾದ್ರು ನಿರ್ದಿಷ್ಟ ಕಾಮಗಾರಿಯನ್ನ ನೀವು ನಿಲ್ಲಿಸಿ ತಪ್ಪು ಮಾಡಿ ಸಾಬೀತುಪಡಿಸಿ. ಆದ್ರೆ ನೀವು ಎಲ್ಲಾ ಇಡೀ ಪಂಚಾಯತಿ ಪೂರ್ತಿ ಕೆಲಸಗಳು ಮಾಡಬಾರ್ದು ಅಂತ ನಿಲ್ಸಿದಾರಲ್ವಾ, ಅದಕ್ಕೆ ಏನ್ ಕ್ರಮ ಕೈಗೊಳ್ತಾ ಇದ್ದಾರೆ? ಇಒ ಕಚೇರಿ ಬಗ್ಗೆ ನೀವು ಮಾತಾಡಬೇಡಿ, ನಿಮ್ಮ ಕಚೇರಿ ಬಗ್ಗೆ ನೀವು ಮಾತಾಡಿ. ನಮ್ಮ ಕಚೇರಿಯಿಂದ ಬಿಲ್ಗಳು ಲೇಬರ್ಗೆ ಸಂಬಂಧನೇ ಇಲ್ಲ, ನೀವು ಪಾವತಿ ಮಾಡಬಹುದು ಸರ್, ಕೊಟ್ಟಿದ್ದಾರೆ ಮಾಡ್ಬೋದು ಸರ್ ಬಿಲ್ಲು, ಲೇಬರ್ ಬಿಲ್ ನೀವು ಮಾಡ್ಬೋದು. ಅದನ್ನೇ ಏನಂತಂದ್ರೆ ಈಗ ಪರಿಶೀಲನೆ ಮಾಡಕ್ಕೆ ಇನ್ನೂ ಅವಕಾಶ ಇರೋದ್ರಿಂದ ಮತ್ತೆ ಗುರುವಾರದಿಂದ ಇವ್ರು ಮತ್ತೆ ಸ್ಟಾರ್ಟ್ ಆಗುತ್ತೆ. ಪರಿಶೀಲನೆ ಮಾಡ್ಕೊಳ್ಳಿ ಸರ್, ಒಂದ್ ನಿಮಿಷ. ಪರಿಶೀಲನೆ ಮಾಡ್ಕೊಳ್ಳಿ, ಕೆಲಸಕ್ಕೆ ಯಾಕೆ ನೀವು ಪರಿಶೀಲನೆ ಮಾಡ್ತೀರಾ ಅದನ್ನ ಹೇಳಿ. ನಾಳೆಯಿಂದಾನೆ ದೂರು ಕೊಟ್ಟಿದ್ದಾರೆ ಅಂತ ಕೆಲಸದಿಂದ ನಿಲ್ಸಿದಿರ ಅಂತ ಈಗ ನೀವು ಹೇಳ್ತಾ ಇದ್ದೀರಾ.
ಯಾರೋ ಕೊಟ್ಟಿರೋ ಪತ್ರದ ಮೇಲೆ ಕೆಲಸವನ್ನ ನಿಲ್ಸಿದ್ರಲ್ಲ, ನಿಮ್ ಕೆಲಸ ನಿಲ್ಸಲಾಗಿದೆ ಅಂತ ಅವ್ರು ನೇರ ನೋಟಿಸ್ ಕೊಟ್ಟಿದ್ರು? ಇಲ್ಲ, ಕೊಟ್ಟಿಲ್ಲ. ಅದು ಕೆಲಸ ನೋಡಿ, ಕೆಲಸದಲ್ಲಿ ಯಾವ ರೀತಿ ಪ್ರಯೋಜನ ಇದೆ ಅಂದ್ರೆ ನೋಡ್ರಿ, ಏನು ಬಾಯಿ ಮಾತಲ್ಲಿ ನಿಲ್ಸಿದಾರೆ. ಒಂದು ವಾರ ಏನಿಲ್ಲ, ಅವಕಾಶ ಇದೆ. ಇದು ಇವ್ರೇನು ಹೋಗಿ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತಕ್ಕಂಥ ಜನ ಅಲ್ಲ ಇವರು. ಒಂದೇ ಅಲ್ಲಿ ಸಿಕ್ಕಿದ ಜಾಗ ಎಲ್ಲ ಕೆಲ್ಸಕ್ಕೆ ಹೋಗೋರಲ್ಲ. ಇವ್ರಿಗೆ ಒಂದು ಕಾರ್ಡ್ ಕೊಟ್ಟಿದ್ದಾರೆ, ಲೇಬರ್ ಕಾರ್ಡ್ ಅಂತ ಒಂದು ಕೊಟ್ಟಿದ್ದಾರೆ. ಇವರಿಗೆ ಈ ಹಳ್ಳಿಯಲ್ಲಿ ಕೆಲಸಗಾರ ನಾವು ಮಾಡ್ತೀವಿ ಅನ್ನತಕ್ಕ ಇದು ಒಂದು ಇದು ಈ ಬುಕ್ ಒಂದು ಆಧಾರ. ಇವರು ಅಲ್ಲಿ ಸಿಕ್ತಿರ ಹೋಗ್ತೀವಿ, ಇಲ್ಲಿ ಸಿಕ್ತಿರ ಹೋಗ್ತೀವಿ, ಕೆಲಸ ದಿನನಿತ್ಯ ಬೇರೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋರಲ್ಲ. ಈ ಊರಲ್ಲಿ ಈ ಪಂಚಾಯತಿಯಲ್ಲಿ ಸಿಕ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥ ಆಧಾರ ಈ ಬುಕ್. ಇನ್ನು ಏನು ಮಾಡಿಲ್ಲ ಅದು. ಏನಮ್ಮ ಹೇಳಮ್ಮ. ಇಸ್ತಾಮ್ ರೇಪ್ ನಾಳೆಯಿಂದಾನೆ ನಿಮ್ಗೆ ಕೆಲಸ ಕೊಡ್ತೀವಿ. ಮುಗಿದಿದೆ, ನಾಳೆ ಮಂಗಳವಾರದಿಂದಾನೆ ಮತ್ತೆ ನಿಮ್ಗೆ ಕೆಲಸ ಕೊಡ್ತೀವಿ. పోయి తింటామన్నా కష్టం కానీ ఎలా వాళ్ళు అట్లా చెప్పుకొనేది. మాకు ఇంట్లో బిడ్డలు పాపలు మాకు ఉండేవాళ్ళు ఎవరు మీకేమో డ్యూటీలు ఉంచుతారు, మీరు సంపాదించుకుంటారు. మాకు లేని వాళ్ళు మేము ఎక్కడికి పోవాలా? 2 నెలలు ఇంకా మాకు సంబళాలు లేదా? ಇವತ್ತು ಪರಿಶೀಲನೆ ಮಾಡ್ತೀವಿ, ನಾಳೆಯಿಂದ ಕ್ರಮ ತಗೊಂಡ್ ಮಾಡ್ತೀವಿ. ಇದನ್ನ శంబళం లేదా? 2 నెలల నుంచి లేదా? పనికి పోయినారా మీరు? 2 ತಿಂಗಳ ಸಂಬಳ ಇಲ್ಲ ಅಂತಲ್ಲ ಸರ್. ಈಗ ಕೆಲ್ಸಕ್ಕೆ ಹೋಗಿರೋರ್ಗೆ ಹೋದ್ ವಾರದಿಂದ ಇವ್ರು ಕೆಲಸ ಮಾಡಿರೋದು. ಪೇಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಬರುವಂತ ಅಲ್ಲ. 2 ತಿಂಗಳ ಸಂಬಳ ಬರ್ಲಿಲ್ಲ ಅಂತ ಹೇಳ್ತಾರಲ್ಲ. ಗವರ್ಮೆಂಟ್ ಇಂದ ಬರುವಂತದ್ದು. ಅದು ನಮ್ಮಲ್ಲಿ ಇರಲ್ಲ. ಆಯ್ತಮ್ಮ, ಬರುತ್ತೆ ಕೂಲಿ ಹಣ ಬರುತ್ತೆ ನಿಮ್ಗೆ. ನರೇಗಾದ ಒಳಗಡೆ ಕೂಲಿ ನಾಳೆಯಿಂದ ಈ ಒಂದು ಇದನ್ನ ಪರಿಶೀಲನೆ ಮಾಡಿ ಮುಂದುವರಿಸ್ತೀವಿ. ಯೋಜನೆನ ಸ್ಥಗಿತಗೊಳಿಸಲ್ಲ, ನಿಯಮಾನುಸಾರ ಏನಿದೆ ಅದನ್ನ ಮುಂದುವರಿಸ್ತೀವಿ. ಕಾರ್ಯದರ್ಶಿಗಳು ಹೌದು ಪಂಚಾಯತಿ ರೆಡ್ಡಿಗಳ ದಬ್ಬಲಿಕ್ಕಾಗಿದೆ, ದೌರ್ಜನ್ಯ ಇಲ್ಲ. ನಿರ್ದಿಷ್ಟವಾಗಿ ಒಂದು ಸಮುದಾಯದ ಬಗ್ಗೆ ಆಯ್ತು, ಒಂದ್ ನಿಮಿಷ. ಅಲ್ಲ, ನಿರ್ದಿಷ್ಟವಾಗಿ ಒಂದು ಸಮುದಾಯ ಮತ್ತೆ ಇನ್ನೊಂದು ಮಾತಾಡೋದಲ್ಲ. ಇದು ಸಾರ್ವಜನಿಕರು ಎಲ್ರಿಗೂ ಅನ್ವಯಿಸುತ್ತೆ ನರೇಗಾ ಅನ್ನೋದನ್ನ. ಇಲ್ಲಿ ಏನಾಗಿದೆ, ಸ್ಥಳೀಯರು ಕೆಲವರು ಅರ್ಜಿ ಕೊಟ್ಟಿರೋದ್ರಿಂದ ಅಷ್ಟೇ ನಾವು ಅವ್ರು ಇಂಥದ್ದು ಅಂತ ನಾವು ಕ್ಲಾಸಿಫೈ ಮಾಡೋದಿಲ್ಲ. ಅರ್ಜಿ ತಗೊಂಡಿದೀವಿ, ಮೇಲಾಗಿ ಮೊನ್ನೆ ಎಲ್ಲಾನು ಪ್ರತಿಭಟನೆ ಎಲ್ಲ ಮಾಡಿ ಕೆಲಸ ನಾವು ಪರಿಶೀಲನೆಗೋಸ್ಕರ ನಿಲ್ಸಿದೀವಿ ಅಷ್ಟೇ. ಇಲ್ಲ, ಅಲ್ಲಿ ಅಳತೆ ಮಾಡುವಂತ ಕಾರ್ಯಕ್ರಮ, ಅಳತೆಗಳು ಸ್ಥಳೀಯ ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಬೇಕಿತ್ತು. ನೆನ್ನೆ ಭಾನುವಾರ ಇತ್ತು, ಮೊನ್ನೆ ಶನಿವಾರ ಅರ್ಜಿ ಕೊಟ್ಟಿರೋದು. ಇವತ್ತು ಸೋಮವಾರ, ಇವತ್ತು ಇಂಜಿನಿಯರ್ ಬರ್ತಿದ್ದಾರೆ. ಸ್ಥಳೀಯ ಪರಿಶೀಲನೆ ಮಾಡಿಬಿಟ್ಟು ನಾವು ನಾಳೆಯಿಂದ ಮತ್ತೆ ಕಾರ್ಯಕ್ರಮನ ಪ್ರೋಗ್ರಾಮ್. ಇಲ್ಲ, ಹಂಗೇನಿಲ್ಲ. ಕಾಮಗಾರಿನ ಕ್ವಾಲಿಟಿ ಇಲ್ಲ ಅಂತ ಏನು ಅರ್ಜಿ ಕೊಟ್ಟಿದ್ರಲ್ಲ, ಅದನ್ನು ಪರಿಶೀಲನೆ ಮಾಡೋದಕ್ಕೆ ಇಂಜಿನಿಯರ್ಸ್ ಬಂದಿದ್ದಾರೆ. ಇವತ್ತು ಪರಿಶೀಲನೆ ಮಾಡಿ ನಾಳೆಯಿಂದ ಸ್ಟಾರ್ಟ್ ಮಾಡಿ. ಕ್ವಾಲಿಟಿ ಇಲ್ಲ ಅಂದ್ರೆ ಮೆಜರ್ಮೆಂಟ್ ತಕ್ಕಂಗೆ ಕೆಲಸ ಆಗಿರಬೇಕು. ರಜೆ ಏನಿಲ್ಲ, ಹೋದ ವಾರ ಕೆಲಸ ಮಾಡಿಲ್ಲ. ಈ ಒಂದು ವಾರದಿಂದ ಮಾಡಿಲ್ವಲ್ಲ ಅವರು? ಈ ಒಂದು ವಾರದಿಂದ ನಿಲ್ಸಿದಿರಲ್ವಾ? ಹೌದು, ಆ ಒಂದು ವಾರದ್ದು ಸೇರಿಸಿ ಮಾಡ್ತೀವಿ. ಕೆಲಸ ಮಾಡಿಲ್ಲ, ಆ ಕೆಲಸ ಈ ವಾರದ್ದು ಅವ್ರಿಗೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಆಯ್ತು, ರಾಜಕಾರಣ ಮಾಡಬೇಕಾದ್ರೂ ನಿಯಮಾನುಸಾರ ಮಾಡಿರ್ತಾರೆ, ಅದನ್ನ ಪರಿಶೀಲನೆ ಮಾಡೋಣ. ಆಯ್ತು, ಇದನ್ನ ಕರೆಸಿ ವಿಚಾರಣೆ ಮಾಡ್ತೀವಿ ಇನ್ನೊಂದ್ಸರಿ. ಸರ್, ಒಂದು ಫೋನ್ ಮಾಡಿ ಸರ್. ಇನ್ನು ಪ್ರವೀಣ್ ಮತ್ತೆ ಇನ್ಯಾರಿದಾರಲ್ಲ, ಕಂಪ್ಲೇಂಟ್ ಕೊಡ್ತೀವಿ ನಾವು. ಎಷ್ಟು ಜನ ಕಂಪ್ಲೇಂಟ್ ಕೊಡ್ತೀವಿ ನಾವು. ಅಲ್ಲ ಸರ್, ಇವಾಗ ನಮ್ಮ ಮೇಲೆ ದೂರು ಕೊಟ್ರಲ್ಲ, ಅದನ್ನ ಕರೆಸಿ. ಇವಾಗ ಕರೆಸ್ತೀವಿ. 4 ಜನ ಅಲ್ಲಿ ಮಾತಾಡ್ತಾರೆ.
ನೀವು ಎಲ್ಲ ರೆಸ್ಪಾನ್ಸ್ ಒಪ್ಕೊಂಡಿಲ್ಲ ಅಂದ್ರೆ ಒಂದ್ ಕೆಲಸ ಇವಾಗ ಹಂಗೆ ನಾವು ಕಾರ್ಯನಿರ್ವಹಣಾ ಇಲ್ಲ, ನಾವು ಜವಾಬ್ದಾರಿ ತಗೊಂಡು ನಾವು ಇದನ್ನ ಮುಗಿಸ್ಕೊಡ್ತೀವಿ, ಪಂಚಾಯತಿ ಹಂತದಲ್ಲೇ ಮಾಡ್ಕೊಡ್ತೀವಿ, ಸಾರ್ವಜನಿಕರಿಗೆ ಹೇಳ್ತಾ ಇದೀವಿ. ಆಯ್ತಮ್ಮ, ಆಯ್ತು ಸರ್, ಅವಕಾಶ ಇದೆ ಮಾಡ್ಕೊಡ್ತೀವಿ, ನಮ್ಮ ಹಂತದಲ್ಲೇ ಬಗೆಹರಿಸ್ಕೊಡ್ತೀವಿ. ಮಾತು ಕೇಳ್ತಾರೆ ಸರ್, ಅಲ್ಲಿ ಬಂದು ನೋಡಿ ಮಾತಾಡ್ಲಿ. ಅವ್ರ ಮಾತು ಯಾವ್ದು ಕೇಳ್ಬಾರ್ದು, ನೀವು ಬಂದು ಅಲ್ಲಿ ಮಾಡ್ಬೇಕು, ನೋಡ್ಬೇಕು. ನಾವು ಅಧಿಕಾರಿಗಳ ಹತ್ರ ಮಾತಾಡ್ಬೇಕು. ಅವ್ರು ಯಾರು ಮಾಡಿರೋದು ಬಿಟ್ಬಿಡಿ. ಇವಾಗ ಅಧಿಕಾರಿಗಳ ಜವಾಬ್ದಾರಿ ಏನೋ ಒಂದು ವಾರದ ಕೂಲಿ ಅಣ್ಣ ಅವ್ರು ಕೇಳಿದ್ರು, ಅದು ನಾವು ಮಾಡ್ಕೊಡ್ತೀವಿ, ಹೇಳ್ತಾ ಇದ್ರೆ ಸರ್ಕಾರದಿಂದ ಮಾಡ್ಕೊಡ್ತೀವಿ. ನಾಳೆನೇ ಇದನ್ನ ಬಗೆಹರಿಸ್ತೀವಿ. ಇವತ್ತು ಏನಿದೆ ಇಂಜಿನಿಯರ್ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ನಾಳೆಗೆ ನಾವು ಬಗೆಹರಿಸ್ಕೊಡ್ತೀವಿ. ಈಗ ನೋಡ, ಈಗ ಸರ್ ಇವ್ರನ್ನ ಕರೀರಿ, 4 ಜನ ಹೇಳ್ತಾ ಇದ್ರಲ್ಲ, ಒಬ್ರಿಬ್ರು ಆದ್ರೆ ಕರೀರಿ. ಬರ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲೇ ಇದನ್ನ ಅರ್ಧಾಕಿ ಅರ್ಜಿಗೂ ನಾವು ಹಿಂಬರ ಕೊಡಕ್ ಬೇಕಾಗುತ್ತೆ, ನಮ್ ದಾಖಲೆ ಇರ್ಬೇಕಾಗುತ್ತೆ. ಇಲ್ಲ ಮತ್ತೆ ಬರ್ಬೇಕಲ್ಲ, ರೆಸ್ಪಾನ್ಸ್ ಮಾಡ್ಬೇಕಲ್ಲ. ಫೋನ್ ನಂಬರ್ ಇಲ್ಲ, ಏನಿಲ್ಲ. ಇದು ಅಡ್ವಾನ್ಸ್ ಬಿಟ್ಟು ಕೊಟ್ಟಿದ್ದೀರಾ ಅದಕ್ಕೆ? ಇವಾಗ ಅರ್ಜಿಗೆ ಅವ್ರಿಗೆ ಅಜ್ಜಿ ಉಂಡು ಸರ್. ಇವಾಗ ಇದಕ್ಕೆ ಇನ್ನು ಕೊಟ್ಟಿರೋ ಸರಿ ಇಲ್ಲ, ನಾವು ಅಕ್ಸೆಪ್ಟ್ ಮಾಡಲ್ಲ ಅಂತ ಅವ್ರಿಗೆ ನೀವು ಹಿಂಬರ ಕೊಡ್ತೀರಾ? ಹಿಂಬರ ಕೊಡ್ತೀವಿ ನಾವು. ಓಕೆ ನೀವು ಕೊಟ್ಟಿರೋ ಸರಿ ಇಲ್ಲ, ನಾವು ಅಕ್ಸೆಪ್ಟ್ ಮಾಡಲ್ಲ ಅಂತ ಕೊಡ್ತಾರೆ. ನೀವ್ ಯಾಕೆ ಮಾಡ್ತೀರಾ? ಅವ್ರಿಗೆ ಕರ್ಸಿ ಇಲ್ಲಿಗೆ. ಹಲೋ, ಎಲ್ಲಪ್ಪ ಇದೆಯಾ ಉದಯ್? ಹಲೋ, ಸಾರ್ವಜನಿಕರು ಪಂಚಾಯತಿ ಮುಂದೆ ಬಂದು ಕುಂತಿದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ. ನೀವು ಅರ್ಜಿ ಕೊಟ್ಟಿರೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾರಿಗ ಕೊಡ್ಬೇಕು? ಅಲ್ಲ, ನಿಮ್ಗೆ ಹಿಂಬರ ಕೊಡ್ತೀವಿ, ನಿಮ್ಗೆ ಹಿಂಬರ ಕೊಡಬೇಕು, ನಿಮ್ಮ ಅರ್ಜಿ. ಹೌದು, ಆಯ್ತು. ನೀವು 4 ಜನ ಪ್ರತ್ಯೇಕವಾಗಿ ಒಂದು ಅರ್ಜಿನ ನಿಮ್ಮ ಹೆಸರುಗಳ ಸಮೇತ ಅಡ್ರೆಸ್ ಮಾಡಿ ಕೊಡಿ ಪಂಚಾಯತಿಗೆ. ಯಾಕಂದ್ರೆ ಇದು ನೀವು ಬಂದು ನಮ್ಮ ಮುಂದೆ ಬರೆದು ಕೊಟ್ಟಿದ್ದೀರಾ, ಆದರೆ ಇಲ್ಲಿ ಅರ್ಜಿನಲ್ಲಿ ನಿಮ್ಮ ಅಡ್ರೆಸ್ಸು, ನಿಮ್ಮ ಇದು ಡೀಟೇಲ್ ಇಲ್ಲ. ಜನ ಅದನ್ನು ಕೇಳ್ತಿದ್ದಾರೆ, ಇಲ್ಲಿ ಪ್ರಶ್ನವ್ರು ಅದು ಕೇಳ್ತಿದ್ದಾರೆ. ಅದು ಬೇರೆ ಪತ್ರ ಬೇರೆ, ಅದು ಈ 19/6 ಕೊಟ್ಟಿರೋ ಪತ್ರ ಬೇರೆ. ಆಯ್ತಪ್ಪ, 19/6 ನೀವು ಏನ್ ಕೊಟ್ಟಿದ್ದೀರಾ ಅದೇ ಅರ್ಜಿನ ಇನ್ನೊಂದ್ಸರಿ ನಿಮ್ಮ ಹೆಸರು ಸಮೇತ ಹಾಕಿ ಕೊಡ್ರಪ್ಪ. 4 ಜನ ಕೊಡಿ, ಆಯ್ತು. ಬನ್ನಿ ನೀವು, ಇಲ್ಲಾಂದ್ರೆ ಇಲ್ಲಿ ಬರಂಗಿದ್ರೆ ಇಲ್ಲಿ ನೇರವಾಗಿ ಬನ್ನಿ, ಮಾತಾಡಿ, ಆಫೀಸ್ಗೆ ಬನ್ನಿ. ಆಯ್ತಪ್ಪ, ಹಂಗೆ ಮಾಡಿ. ನೀವು ಮಂದನ ಬನ್ನಿ ನೀವು. ಪಾರನಹಳ್ಳಿ ಗ್ರಾಮಸ್ಥರು, ಪಾರನಹಳ್ಳಿ ಗ್ರಾಮ ಕೆಜಿಎಫ್ ರವರಿಗೆ ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಪಾರನಹಳ್ಳಿ ಗ್ರಾಮ ಪಂಚಾಯತಿ ಕೆಜಿಎಫ್ ತಾಲೂಕು ಮಾನ್ಯರ ವಿಷಯ. ಪಾರನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ವ್ಯಾಪ್ತಿಗಳಲ್ಲಿ ನಡೆದಿರುವ ನರೇಗಾ ಕಾಮಗಾರಿಗಳು ಕಳಪೆ ಕಾಮಗಾರಿಗಳಾಗಿ ಕಾರಣ ಸದರಿ ಕಾಮಗಾರಿಗಳಾದ ಯಾವುದೇ ಬಿಲ್ ಹಣವನ್ನು ಪಾವತಿಸಬಾರದೆಂದು ಕೋರಿ ತಕರಾರು ಅರ್ಜಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ತಿಳಿವುಪಡಿಸಿದೇನೆಂದರೆ, ಪಾರನಹಳ್ಳಿ ಪಂಚಾಯತಿಗೆ ಸೇರಿದ ಹಲವು ಜಾಗಗಳಲ್ಲಿ ನಡೆದಿರುವ ನರೇಗಾ ಕಾಮಗಾರಿಗಳನ್ನು JCB ಮೂಲಕ ಹಾಗೂ ಕಾಂಕ್ರೀಟ್ ಮಿಷನ್ ಮೂಲಕ ನೆರವೇರಿಸಿರುತ್ತಾರೆ. ಇದು ನರೇಗಾ ಕಾಮಗಾರಿಗಳಾದ ನಿಬಂಧನೆಯನ್ನು ಉಲ್ಲಂಘಿಸುವುದರಾಗಿರುತ್ತದೆ. ಹಾಗೂ ಕೆರೆ ಅಭಿವೃದ್ಧಿ, ಗೋಕುಂಟೆ, ರಾಜಕಾಲುವೆಗಳು, ಜಲ್ಲಿ ರಸ್ತೆ, CC ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳನ್ನು ಕಳಪೆ ಕಾಮಗಾರಿಗಳಿಗಾಗಿ JCB ಮೂಲಕ ಮಾಡಿರುತ್ತಾರೆ. ಹಾಗೂ ಎಸ್ಟಿಮೇಟ್ ಪ್ರಕಾರ ಮೆಟೀರಿಯಲ್ಸ್ ಉಪಯೋಗಿಸಿರುವುದಿಲ್ಲ. ಈ ಕಾರಣಗಳಿಂದ ಮೇಲ್ಕುರಿತ ನರೇಗಾ ಕಾಮಗಾರಿಗಳು ಸಾರ್ವಜನಿಕ ಉಪಯೋಗಕ್ಕಾಗಿ ಹೀನಾಯ ಫಲಿತಾಂಶವನ್ನು ನೀಡಿದೆ ಎಂಬ ಕಾರಣದಿಂದ ದಯಾಗಳಾದ ತಾವುಗಳು ಮೇಲ್ಕುರಿತ ಕಳಪೆ ಕಾಮಗಾರಿಗಳಿಗೆ ಯಾವುದೇ ಮೆಟೀರಿಯಲ್ ಬಿಲ್ಗಳನ್ನು ಸಪ್ಲೈಯರ್ ಅವರಿಗೆ ಹಾಗೂ NMR ಬಿಲ್ಗಳನ್ನು ಲೇಬರ್ ಅವರಿಗೆ ಪಾವತಿಸಬಾರದೆಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ. ಇಲ್ಲ ಸರ್, ಗ್ರಾಮಸ್ಥರು ಸೈನ್ ಮಾಡಿದ್ದಾರೆ, ಅಡ್ರೆಸ್ ಇಲ್ಲ. ಇಲ್ಲ ಸರ್, ಇಲ್ಲ ಅಡ್ರೆಸ್ ಇಲ್ಲ, ಯಾವುದೇ ಅಡ್ರೆಸ್ ಇಲ್ಲ. ಇನ್ನು ಕೆಲಸ ನಿಲ್ಸಿಲ್ಲಪ್ಪ. ಅಲ್ಲಲ್ಲ ನೋಡಿ, ಇನ್ನು ಕೆಲಸ ನಿಲ್ಸಿಲ್ಲ, ಕೇಳಿಸ್ಕೊಳ್ಳಿ, ಇನ್ನು ಕೆಲಸ ನಿಲ್ಸಿಲ್ಲ. ಕೆಲಸ ನಿಲ್ಸಿಲ್ಲ, ನಾವು ಕೆಲಸ ಯಾವುದೇ ಅಡ್ರೆಸ್ ಇಲ್ಲ ಸರ್, ಇದ್ರಲ್ಲಿ ಕೆಲಸ ನಿಲ್ಸಿಲ್ಲ. ಒಂದು ವಾರದಿಂದ ಪೇಮೆಂಟ್ ವಿಳಂಬ ಆಗಿದೆ, ಸರ್ಕಾರದಿಂದ ಬರಬೇಕು, ಮಾಡ್ತಾ ಇದ್ದೀವಿ. ಇಲ್ಲಿ ಇವಾಗ
ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ NMR ಬಿಲ್ಗಳು ಲೇಬರ್ ಅವರಿಗೆ ಪಾವತಿಸಬಾರದು. ಅದು ಅವ್ರು ಹೇಳಂಗಿಲ್ಲ. ನೀವು ಮಾಡಿದ್ರೆ ನಿಮ್ದೇ ರೆಸ್ಪಾನ್ಸ್, ಅದು ಮಾಡಿದ್ರೆ ನೀವು ಕೂಲಿ ಕೊಡ್ಬೋದು ಅವ್ರಿಗೆ. ಕೆಲಸ ಅವ್ರೇ ಹೇಳ್ಬಿಟ್ರೆ ನೀವು ನಿಲ್ಸಿಲ್ಲ. ಪೆಟಿಷನ್ ತಗೊಂಡು ಇವರು ಹೋರಾಟಗಾರರೆಲ್ಲ ಕೋರ್ಟ್ಗೆ ಹೋದ್ರೆ ಸಸ್ಪೆಂಡ್ ಆಗ್ತೀರಾ ನೀವು? ಆಯ್ತು ಸರ್, ನೀವು ಹಿರಿಯರು ನಿಮ್ಗೆ ಗೊತ್ತಿಲ್ವಾ ಸರ್ ಯಾವ್ದನ್ನ ಅಕ್ಸೆಪ್ಟ್ ಮಾಡ್ಬೇಕಂತ? ನಮ್ಮ ಸಂಘಟನೆ ವತಿಯಿಂದ ಇದೇನಾದ್ರೂ ಈ ಹೆಣ್ಮಕ್ಳಿಗೆ ಏನಾದ್ರೂ ಕೂಲಿ ಕೊಡೋದಾದ್ರೆ ಯಾವ್ದೇ ಬಗೆಹರಿಸಿಲ್ಲ ಅಂದ್ರೆ ನಾವು ಇದನ್ನು ಹೋರಾಟ ಮೂಲಕವೇ ನಾವು ರೂಪಿಸ್ತೀವಿ. ಇದನ್ನ ಸರಿ ಮಾಡ್ತಾ ಇದ್ದೀವಿ. ಇದೆ 3 ದಿನ ಕೊಡ್ತೀವಿ, ನಾಳೆಯಿಂದಾನೆ ಕೊಡ್ತೀವಿ. ಕೊಡ್ತೀವಿ, ಮಾಡ್ತೀವಿ. ಆಯ್ತು ಮಾಡ್ತೀವಿ. ಆಯ್ತು, ಒಂದು ವಾರದ ಕೆಲಸ ನಡೀತಾ ಪೆಟಿಷನ್ ಅದು. ಆಯ್ತಪ್ಪ, ಮಾಡ್ತೀವಿ. ಅವ್ರು ಯಾರು ಹೇಳಕ್ಕಾಗಲ್ಲ. ನೀವು ಕೂಲಿ ಅವ್ರಿಗೆ ದುಡ್ಡು ಕೊಡ್ಬಾರ್ದು ಅಂತ ಹಾಕಿದ್ದಾರೆ ಇದ್ರಲ್ಲಿ. ಅವ್ರು ಹೇಳಕ್ಕಾಗಲ್ಲ. ಇದು ಲಾಸ್ಟ್ ನೋಡಿ ಸಪ್ಲೈಯರ್ ಬಿಲ್ ಕೊಡ್ಬಾರ್ದು ಅಂತ ಹೇಳಕ್ಕಾಗಲ್ಲ. ಏನ್ ಇವತ್ತಿದೆಲ್ಲ ಇದನ್ನ ತುಂಬಾ ರಾಂಗ್ ದಯವಿಟ್ಟು ಹೇಳ್ತಾ ಇದ್ದೀನಿ. ಇದೇನಾದ್ರೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗ್ಲಿ ಇಲ್ಲ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗ್ಲಿ ಏನಾದ್ರೂ ನಾಳೆದ ಒಳಗಡೆ ಈ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಕೂಲಿ ಕೊಟ್ಟು ಏನಾದ್ರೂ ಅವ್ರು ಬಗೆಹರಿಸಿಲ್ಲ ಅಂದ್ರೆ ನಮ್ಮ ದಸಂಸ ಅಂಬೇಡ್ಕರ್ ವಾದ ಸಂಘಟನೆ ವತಿಯಿಂದ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ. ಅದೇ ಪ್ರಕಾರವಾಗಿ ಯಾರು ತಪ್ಪು ಮಾಡಿದಾರೋ, ಯಾರು ಯಂತ್ರಗಳ ಮೂಲಕ ಕೆಲಸ ಮಾಡಿದಾರೋ ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ, ನೀವು ಕೊಡಬೇಡಿ ಬಿಲ್ಲು. ಏನು ಭ್ರಷ್ಟಾಚಾರ ಮಾಡಿರೋರಿಗೆ ಕೊಡಬೇಡಿ. ಯಾರು ಕಲ್ಪೆ ಕಾಮಗಾರವರನ್ನ ಮಾಡಿರೋರ್ಗೆ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ. ಅದರಿಂದ ಎಲ್ಲಾ ದಲಿತ ಹೆಣ್ಮಕ್ಳಿಗಾಗ್ಲಿ ಇನ್ನೊಬ್ರಿಗಾಗ್ಲಿ ಕೂಲಿ ಮಾಡೋರಿಗೆ ಅನ್ಯಾಯ ಆಗ್ತದೆ. ಆದ್ದರಿಂದ ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಏನಾದ್ರೂ ಕೊಟ್ಟಿಲ್ಲ ಅಂದ್ರೆ ನೀವು ಮಾಡಿಲ್ಲ, ಬಗೆಹರಿಸಿಲ್ಲ ಅಂದ್ರೆ ನಮ್ಮ ಸಂಘಟನೆಯಿಂದ ಹೋರಾಟ ಮಾಡ್ತೀವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ನಾವೆಲ್ಲ ಚರ್ಚೆ ಮಾಡಿ ತನಿಖೆ ಎಲ್ಲ ಮಾಡಿಸಿ ಇವತ್ತು ಇಂಜಿನಿಯರ್ ಬಂದಿದ್ದಾರೆ. ಸ್ಥಳ ಪರಿಶೀಲನೆಗೆ ಹೋಗ್ಬಿಟ್ಟು ರೆಡಿ ಮಾಡಿಸಿ ಅವ್ರ ಪೇಮೆಂಟ್ ಮಾಡಿಸ್ತೀವಿ. ಏನಿದೆ ಇನ್ಸ್ಪೆಕ್ಷನ್ ಬೇಗ ಮಾಡಿ ಇವತ್ತೇ ಮಾಡ್ತೀವಿ. ಈ ಲೆಟರ್ ಮುಖಾಂತರ ಮಾಡಿರೋದೆಲ್ಲ ಅಧಿಕಾರಿಗಳದ್ದು ತಪ್ಪು ನಾವೇ ಹೇಳ್ತಾ ಇದ್ದೀವಿ. ಇದಕ್ಕೆ ಏನು ಅಡ್ರೆಸ್ ಇಲ್ಲ, ಏನಿಲ್ಲ. ವೈಟ್ ಪೇಪರ್ ಅಲ್ಲಿ ಯಾರೋ ಕೊಟ್ಬಿಟ್ಟಿದ್ದಾರೆ, ಯಾರು ಅಡ್ರೆಸ್ ಇಲ್ಲ. ಕೂಲಿ ಕಾಸು ಕೊಡಬಾರ್ದು ಅಂತ ಹೇಳಿದಾರಲ್ಲ. ನಮ್ ಸಾಲ ವಾಲ ನಮ್ಮನೆ ಅಡಿಗೆಗೆಲ್ಲ ಯಾವ ನಾವು ತಂದಾಗ್ತದಂತೆ ಕೊಡ್ತಾನಂತೆ ನಮ್ಮ ಮನೆಗೆ. ಅವ್ನು ಯಾವ ಸರ್ ನಮ್ಗೆ ಕೂಲಿ ಕೊಡ್ಬಾರ್ದು ಅಂತ ಕೊಟ್ಟಿರೋನು? ಆಯ್ತು, ಮಾತಾಡ್ತೀವಿ. ಅಧಿಕಾರಿಗಳು ಕರೆಸ್ಕೊಂಡು ಮಾತಾಡ್ತಾರೆ ಅಷ್ಟೇ. ದುಡ್ಡಿದೆ, ಅವ್ನ ಕಾಸ್ತಿದೆ, ಪಾಸ್ತಿದೆ, ನಮ್ಗೆ ಕೆಲಸ ಬಿಟ್ಟು ನಮ್ಗೆ ಏನಿಲ್ಲ. ನಾವು ಓದಿಲ್ಲ, ನಾವೇನು ಮಾಡಿಲ್ಲ. ನಮ್ಗೆ ದುಡ್ಡು ಸರ್ ಯಾವ್ದೋ ಪೇಪರ್ ತಗೊಂಡು ತೋರಿಸ್ಬಿಟ್ಟಿದ್ದ ತಕ್ಷಣ ನಮ್ಮೆಲ್ಲ ಕತ್ತಿ ಕೂತ್ಕೊಂಡಿದ್ರಿ. ಆಯ್ತಾ? ನಮ್ಗೂ ಕೆಲಸ ಇಲ್ಲ, ನಮ್ ಕೂಲಿ ಇಲ್ಲ. ಇವಾಗ ಕೂಲಿ ತಂದು ಕೊಡಿ ನಮ್ಗೆ. ಇವಾಗ ಸೆಟಲ್ ಮಾಡಿಸಿ ಅವ್ನ ಕರ್ಸ ಪೇಪರ್ ಕೊಟ್ಟಿದ್ದಾನಲ್ಲ, ಆ ಹುಡುಗಿ ಫೋನ್ ಮಾಡಿಸಿ ಅವ್ನ ಕರ್ಸಿ ದುಡ್ಡು ಕೊಡು ಅಂತ ಹೇಳು. ಇಲ್ಲ ಸರ್ ನಾವು ಹೋಗಲ್ಲ, ನಾವು ಹೋಗಲ್ಲ. ಅವ್ನ ಬಾ ಅಂತ ಹೇಳು. ನಮ್ಗೆ ಕೆಲಸ ಕೊಡ್ಬಾರ್ದು, ದುಡ್ಡು ಕೊಡ್ಬಾರ್ದು ಅಂತ ಹೇಳು. ಅವ್ನು ಯಾವನು? ಅವ್ನು ಯಾವನೇ ಅವನು? ನಮ್ಗೇನು ಮನೆ ಸಂಸಾರ ಇಲ್ವಾ? ಸಾರ್ ಹೇಳ್ತಾ ಇದ್ದಾರೆ, ಪೇಪರ್ ತಗೊಂಡ್ಬಿಟ್ಟು ಏನಿಲ್ಲ ಅವ್ನು ಪೇಪರ್ ಕೊಟ್ಬಿಟ್ಟು ತಗೊಂಡ್ಬಿಟ್ಟ. ನಮ್ಗೆ ಕೆಲಸ ಇಲ್ಲ, ಊಟಕ್ಕಿಲ್ಲ. ಈಗ ನಾಳೆಯಿಂದ ಇವರು ಕೆಲಸಕ್ಕೆ ಹೋಗ್ತಾರೆ. ಅವ್ರಿಗೆ ಒಂದು ವಾರ ಬ್ಯಾಲೆನ್ಸ್ ಅಮೌಂಟ್ ಮತ್ತೆ ಈಗ ಮಾಡ್ತಕ್ಕಂತ ಕೆಲಸದ್ದು ಕೂಲಿಯನ್ನ ಸೇರಿಸ್ಕೊಡ್ತೀರಾ? ಅದು ಯಾವಾಗ ಮಾಡ್ತೀರಾ? ಅದನ್ನ ನಾಳೆನೇ ಮಾಡ್ತೀವಿ. ನಾಳೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇದೇ ರೀತಿ ನಾಳೆದ್ದು ಬೆಳಗಿನಿಂದ ನಾವು ಇಲ್ಲೇ ಬಂದು ಕೂತ್ಕೊಳ್ತೀವಿ. ಸಾರು ಹೇಳಿದ ಭರವಸೆ ಕೊಟ್ಟಿದ್ದಾರೆ, ಅದನ್ನ ನಂಬ್ಕೊಂಡು ಇವತ್ತಿನ ದಿನ ನಾವು ಇಷ್ಟಕ್ಕೆ ಮುಗಿಸೋಣ. ಮುಂದಿನ ದಿನಗಳಲ್ಲಿ ಈ ತಲೆ ಕಾಲು ಇಲ್ಲದೆ ಇರ್ತಕ್ಕಂಥ ಅರ್ಜಿಗಳಿಗೆ ನೀವು ಮಾತುಗಳನ್ನ ಕೇಳ್ಕೊಂಡು ಈ ತರ ಬಡಬಗ್ರನ್ನ ಬೀದಿಯಲ್ಲಿ ಕೂರಿಸೋ ಕೆಲಸಗಳನ್ನ ನೀವು ಮಾಡಬಾರ್ದು. ಒಂದು ಇಲ್ಲಿ ಇದರಲ್ಲಿ ನನ್ ಕಂಡು ಬರ್ತಾ ಇರ್ತಕ್ಕಂಥದ್ದು, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ಮಹಿಳೆಯರು ಕೂಡ ದಲಿತರೆ.
ಇಲ್ಲಿ ಕೂತಿರ್ತಕ್ಕಂತ ಕೂಲಿ ಕೆಲಸ ಮಾಡ್ತಕ್ಕಂಥವ್ರು ಒಬ್ರು ಕೂಡ ಆಧರಿಸಿಲ್ಲ, ಎಲ್ಲಾ ಕೂಡ ಅಸ್ಪೃಶ್ಯರೇ. ಇವ್ರ ವಿರುದ್ಧ ದೂರು ಕೊಟ್ಟಿರ್ತಕ್ಕಂಥವ್ರು ನೋಡಿದ್ರೆ ಮೇಲ್ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಇದೇನು ಜಾತಿ ನಿಂದನೆ ಮಾಡ್ತಕ್ಕಂಥ ಕೆಲಸನ ಅಂತ ನನಗೆ ಅನುಮಾನ ಬರ್ತಾ ಇದೆ. ಇದಕ್ಕೆ ಅವಕಾಶ ಕೊಡಬೇಡಿ. ಪರಂಡಳ್ಳಿ ಪಂಚಾಯತ್ ಅಲ್ಲಿ ಇದುವರೆಗೂ ಕೂಡ ಎಲ್ಲ ಶಾಂತಿ ಪ್ರಿಯರಾಗಿದ್ದಾರೆ. ದಯವಿಟ್ಟು ಯಾರು ತಲೆ ಕಾಲು ಇಲ್ಲದೆ ಇರ್ತಕ್ಕಂಥ ಅರ್ಜಿಗಳನ್ನ ಕೊಟ್ರೆ ಅದನ್ನ ಕೇಳ್ಕೊಂಡು ನೀವು ಕೆಲಸಗಳನ್ನ ಮಾಡೋದನ್ನ ಇಷ್ಟಕ್ಕೆ ನಿಲ್ಲಿಸ್ಬೇಕಂತೇಳಿ ನಾವು ಒಂದು ಎಚ್ಚರಿಕೆಯನ್ನ ಕೊಟ್ಟು ನಾಳೆದೊಳಗೆ ಈ ಕೆಲಸಗಳನ್ನ ನೀವು ಇತ್ಯರ್ಥ ಮಾಡ್ಕೊಟ್ಟಿಲ್ಲ ಅಂದ್ರೆ ಇದೇ ರೀತಿ ನಾಳೆತ್ತು ಬೆಳಗ್ಗೆ ಬಂದು ಕೂತ್ಕೊಳ್ತೀವಿ ನಾವು. ಓಕೆನಮ್ಮ?